ನಾಗೇಶ್ ಸರ್ ನಮಸ್ಕಾರ. ನಮಸ್ಕಾರ. ನಿಜವಾಗ್ಲೂ ಮಲೆನಾಡಿನ ಮುತ್ತುಗಳು ಅಂತ ನನ್ನ ಸಂಚಿಕೆಯಲ್ಲಿ ನಿಮ್ಮನ್ನು ಸಂದೇಶಿಸೋದು ನನ್ನ ಭಾಗ್ಯ ಅಂತ ಹೇಳ್ಬೋದು. ನಿಜವಾಗ್ಲೂ ಪ್ರಕೃತಿಯನ್ನು ನೀವು ಈ ಪರವಾಗಿ ಒಂದು ಆರಾಧಿಸ್ಕೊಂಡು ಬಂದಿದ್ದೀರಾ, ಒಂದು ಅದ್ಭುತವಾದ ಲೋಕವನ್ನು ಸೃಷ್ಟಿ ಮಾಡಿದ್ದೀರಾ. ಇದರ ಬಗ್ಗೆ ನೀವು ಒಂದು ಹೇಳ್ಬೋದಾ ನಿಮ್ಮ ಬಗ್ಗೆ ಮತ್ತು ಈ ಸಾಧನೆಯ ಬಗ್ಗೆ? ನಾನು ಮೂಲತಃ ಮಲೆನಾಡಿನವನು. ಹಾಂ ಸರ್. ಶೃಂಗೇರಿಯ ಹಾಂ ಸರ್. ಬೆಣ್ಣೆಗುಡ್ಡೆ ನನ್ನ ಹುಟ್ಟೂರು. ಹಾಂ ಸರ್. ನಾನು ಕಾಲಾಂತರದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನಾನು ಶಿವಮೊಗ್ಗಕ್ಕೆ ಬಂದೆ. ಹಾಂ ಸರ್. ಶಿವಮೊಗ್ಗದಲ್ಲಿ ಸುಮಾರು ವರ್ಷ ವನವನ್ನು ಸ್ಥಾಪನೆ ಮಾಡಿದ್ರಲ್ಲ ಸರ್, ಈಗ ನೀವು ಒಬ್ಬರೇ ಸ್ಥಾಪನೆ ಮಾಡಿದ್ರ ಇಲ್ಲ? ಹೌದು, ಪರಿಸರಾಸಕ್ತರ ಸಹಕಾರ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ ತುಂಬ ಜನ. ಹಾಂ ಸರ್. ನಮ್ಮ ವೈಯಕ್ತಿಕವಾಗಿ ನಮ್ಮ ಕುಟುಂಬ ಮತ್ತು ನಮ್ಮ ಸ್ನೇಹಿತರೊಟ್ಟಿಗೆ ಸೇರಿ ಮಾಡಿದ್ರು ಈಶ್ವರವನವನ್ನು. ಹಾಂ ಹಾಂ ಹಾಂ, ಇದು ನಿಜವಾಗ್ಲೂ ಭಾಳಷ್ಟು ಇದ್ದಿದೆ. ಆಮೇಲೆ ಈಗ ಮರಗಳನ್ನೆಲ್ಲ ನೀವೇ ಗಿಡಗಳ ತಂದು ಮರಗಳ ಹಾಗೆ? ಹಾಂ, ನಾವು ಅರಣ್ಯ ಇಲಾಖೆಯಿಂದ ಎಲ್ಲ ಸಸ್ಯಗಳನ್ನು ಸಂಗ್ರಹ ಮಾಡಿ ಅದನ್ನ ಒಬ್ಬ ಅರಣ್ಯಾಧಿಕಾರಿಗಳ ಮಾಹಿತಿ ತಗೊಂಡು ಸರ್ ನಾವು ಇಲ್ಲಿ ನಾಟಿ ಮಾಡಿ ಬೆಳೆಸಿದ್ವಿ. ನಾಟಿ ಮಾಡಿ ಬೆಳೆಸಿ ಬೋರ್ ತೆಗೆಸ್ಬಿಟ್ಟು ಅದಕ್ಕೆ ಡ್ರಿಪ್ ಪರಿಸರ ಜಾಗೃತಿ ಮೂಡಿಸೋದು ನಮ್ಮ ಮುಖ್ಯ ಧ್ಯೇಯೋದ್ದೇಶ. ಹಾಂ ಸರ್. ಶಿವಮೊಗ್ಗದ ಎಲ್ಲ ಶಾಲಾ ಮಕ್ಕಳನ್ನ ಕರೆಸಿ ಅವರಿಗೆ ಈ ನಮ್ಮ ಪಶ್ಚಿಮ ಘಟ್ಟಗಳ ಮಹತ್ವ, ಪಶ್ಚಿಮ ಘಟ್ಟಗಳಿಂದ ನಮಗೇನು ಅನುಕೂಲ ಇದೆ, ಅದರ ವಿಶೇಷತೆ ಏನು, ಅದರ ವ್ಯಾಪ್ತಿ ಏನು, ಇಡೀ ನಮ್ಮ ದೇಶವನ್ನ ಸಂರಕ್ಷಣೆ ಮಾಡ್ತಿರೋದೇ ಈ ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಬೆಟ್ಟಗಳು, ಹಾಗೆ ಹಿಮಾಲಯನ್ ಅರಣ್ಯ ಮೌಂಟೇನಿಯರ್ಸ್ ಹೇಳ್ತೀವಿ, ಪರ್ವತ ಶ್ರೇಣಿಗಳು ಅಂತ ಏನ್ ಹೇಳ್ತೀವಿ, ಅವುಗಳ ಬಗ್ಗೆ ನಾವು ಸಾಕಷ್ಟು ಮಕ್ಕಳಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಹಾಗೇನೆ 70 ಯೂನಿಟ್ ರಕ್ತ ಸಂಗ್ರಹವನ್ನು ಕೂಡ ನಾವಿಲ್ಲಿ ಶಿವಮೊಗ್ಗದ ಹಲವಾರು ರಕ್ತ ನಿಧಿಗಳ ಸಹಯೋಗದಲ್ಲಿ ಮಾಡ್ತಾ ಇದ್ವಿ. ತುಂಬಾ ಇಲ್ಲೇ ಬೆಡ್ ಹಾಕಿ ಇಲ್ಲೇ ನಮ್ಮ ಮೊಬೈಲ್ ವ್ಯಾನ್ಗಳು ಬರ್ತವೆ, 2 ವ್ಯಾನ್ಗಳು ಬರುತ್ತೆ. ಇಲ್ಲೇ ಬಂದಂತವರಿಗೆ ಒಂದು ಖುಷಿ ಆಗತ್ತೆ ಅವರಿಗೆ. ಹೌದು, ಶಿವರಾತ್ರಿ ಅಂದ್ರೆ ಏನು, ಶಿವ ಅಂದ್ರೆ ಏನು, ಶಿವ ಅಂದ್ರೆ ತ್ಯಾಗ ಸ್ವರೂಪಿ. ಹೌದು ಸರ್. ಹಾಗಾಗಿ ಅವರಿಗೆ ಒಂದು ಭಕ್ತಿ ಪರವಶರಾಗಿ ಅವರು ಇಲ್ಲಿ ರಕ್ತದಾನವನ್ನು ಕೂಡ ಅವರು ಮಾಡಿ ಹೋಗ್ತಾರೆ. ಹಾಗೆ ಬಂದಂತವರಿಗೆ ಒಂದು ನಾವು ಸಂಕಲ್ಪವನ್ನು ಕೂಡ ಇಲ್ಲಿ ಮಾಡ್ತೀವಿ. ಏನು ಮಕ್ಕಳಲ್ಲಿ ನಾವು ಓತನ್ನ ತಗೊಳ್ತೀವಿ, ಅದೇ ರೀತಿ ಸಾರ್ವಜನಿಕರಲ್ಲಿ ಪರಿಸರವನ್ನು ಇದು ಶಿವನಿ ವೃಕ್ಷ ಅಂತ ಹೇಳ್ತೀವಿ. ಏನ್ ಸರ್ ವಿಶೇಷತೆ? ಈ ಬೊಂಬೆ, ಆಮೇಲೆ ಆಟಿಕೆ ಪದಾರ್ಥಗಳು, ಮಕ್ಕಳ ತೊಟ್ಟಿಲು, ಈ ನಮ್ಮ ಚನ್ನಪಟ್ಟಣದಲ್ಲಿ ಗೊಂಬೆಗಳನ್ನು ತಯಾರು ಮಾಡೋದು ಇದೇ ವೃಕ್ಷ, ಶಿವನಿ ವೃಕ್ಷದಿಂದ. ಓಕೆ ಓಕೆ ಓಕೆ. ಆಮೇಲೆ ದೇವರ ವಿಗ್ರಹಗಳನ್ನ, ಉತ್ಸವ ಮೂರ್ತಿಗಳನ್ನ, ಆಮೇಲೆ ಕೆಲವು ರಥಗಳನ್ನ ಕೂಡ ಈ ಮರದಿಂದ ಮಾಡ್ತಾರೆ. ಓಹೋ, ಈ ದೇವಸ್ಥಾನದಲ್ಲಿ ಕೆಲವೊಂದು ರಥಗಳಿರ್ತಾವಲ್ಲ, ಅಂದ್ರೆ ಸುಮಾರು ಕೆಲವು ಭಾಗಗಳನ್ನ ಇದರಲ್ಲಿ ಶಿವನಿ ವೃಕ್ಷದಲ್ಲಿ ಮಾಡ್ತಾರೆ. ಇದು ಹಾಳಾಗ್ಲಿಲ್ಲ, ಸುಮಾರು ವರ್ಷಗಳಿರುತ್ತೆ.